ಭವಾನಿ ತನ್ನ ಮುಂದಿನ ನಡೆಯ ಬಗ್ಗೆ ಕೂಲಂಕುಷವಾಗಿ ಬೆಂಗಳೂರಿಗೆ ಬಂದು ಮಾತಾಡ್ತೀನಿ. ಅಲ್ಲಿ ತನಕ ನೀನು ಮುಂಬೈ ಪ್ರಾಜೆಕ್ಟ್ ಪ್ರೊಡ್ಯೂಸರ್ನ ಗೊತ್ತು ಅಂತ ಹೇಳ್ತಿದ್ದೆ ಅಲ್ವಾ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ರೆಕಮೆಂಡ್ ಮಾಡಿರು. ಉಳಿದಿತ್ತು ಸೋಮವಾರ ಬಂದು ಹೇಳ್ತೀನಿ ಎಂದು ರಾಜು ಕಾಲ್ ಕಟ್ ಮಾಡಿ ತನ್ನ ಮನೆಗೆ ಹೊರಟಿದ್ದಳು. ಮನೆಗೆ ಮಗಳು ಬಂದೊಡನೆಯೇ ತನ್ನ ವಿಶೇಷ ಔಪಚಾರ್ಯ ಶುರು ಮಾಡಿದ್ದ ಅವಳಪ್ಪ ಚಂದ್ರಪ್ಪ. ಏ ಶಾಂತಿ, ನಮ್ಮನೆ ಮಹಾಲಕ್ಷ್ಮಿ ಬಂದ್ಲು, ಬೇಗ ಬೇಗ ನೀರು ತಗೊಂಬಾ. ಬೇಡ ಬೇಡ, ಶರ್ಬತ್ ತಗೋಬಾ, ಬಿಸಿಲಲ್ಲಿ ದಣಿದು ಬಂದೈತೆ ಮಗ ಎಂದರೆ ಕೋಣೆಯಿಂದಲೇ ಗೊಣಗುತ್ತಾ ಬಂದಿದ್ದರು. ಒಂದು ಗ್ಲಾಸ್ ನೀರು ಹಿಡಿದು ಬಂದ ಶಾಂತಿ. ಮನೆಯಲ್ಲಿ ಸಕ್ಕರೆ ಬೆಲ್ಲ ಖಾಲಿಯಾಗದೆ ಮೊನ್ನೆಯಿಂದ ಹೇಳ್ತೀವಿ, ಭಾನುವಾರ ನಿಶ್ಚಿತಾರ್ಥಕ್ಕೆ ಜಮೀನ್ದಾರ್ ಮನೆಯವ್ರು ಬಂದ್ರ ಏನು ಸಾಮಾನಿಲ್ಲದೆ ಹೆಂಗೆ ನೋಡೋದು ನಿಮಗೆ ಗೊತ್ತಾಗ್ತಿಲ್ವಾ ಎನ್ನುವವರನ್ನು ಮುಚ್ಚುಬಾಯ್. ಮನೆಯಲ್ಲಿ ಯಾವಾಗಲೂ ಆಯ್ತೆ ಆಯ್ತೆ ಅಂತಾನೆ ಹೇಳಬೇಕು. ಯಾವಾಗಲೂ ಖಾಲಿ ಆಯಿತು ಅಂತಿದ್ರೆ ಮುಗೀತು ಅಂತಾನೆ ಇದ್ರೆ ದರಿದ್ರ ಬಂದು ಕೂತ್ಕೋತದ ಎನ್ನಲು ಚಂದ್ರಪ್ಪನ ಮಾತಿಗೆ ತನ್ನ ಮನೆಯಲ್ಲೊಮ್ಮೆ ನೋಡುತ್ತಾ, ಭಾರಿ ಐತೆ ಅಂತ ಇದ್ರೆ ಲಕ್ಷ್ಮಿ ಬರಕಿಲ್ಲ, ನಾವು ತರಬೇಕು ಎನ್ನುವ ಶಾಂತಿಯ ಮೇಲೆ ಸಿಟ್ಟಾಗಿ ಕೈ ಎತ್ತಲು ಬಂದ ಚಂದ್ರಪ್ಪನ ನೋಡಿ, ಅಪ್ಪ ಅಮ್ಮ ಸುಮ್ಮನಿರ್ತೀರಾ, ಬರೋದೇ ವರ್ಷಕ್ಕೆ 2 ಬಾರಿ ಬರ್ತೀನಿ, ಮನೆಯಲ್ಲಿ ಯಾವಾಗಲೂ ನಿಮ್ಮದು ಈ ಗಲಾಟೆ, ವರ್ಷ ಇಡೀ ದುಡಿಯೋ ನಾನು ಬಂದಾಗಲಾದರೂ ನೆಮ್ಮದಿಯಲ್ಲಿ ಇರೋಕ್ಕೆ ಬಿಡಲ್ಲ, ಈ ಗಲಾಟೆ ನೋಡೋದೇ ಆಗುತ್ತೆ, ಪ್ಲೀಸ್ ನನಗೆ ಏನೂ ಬೇಡ ಅಮ್ಮ, ನಾನು ಆಚೆ ತಿನ್ಕೊಬಂದೆ ಎನ್ನುತ್ತಾ ರೂಮ್ಗೆ ಹೋಗುವವಳನ್ನು ತಡೆದ ಶಾಂತಿ. ಅಲ್ಲ ಭವಾನಿ, ಬೆಳಿಗ್ಗೆ ನಿಂತವ ಒಂದಿಷ್ಟಾದ್ರೂ ಕಾಸಿದ್ರೆ ಕೊಡು ಅಂದಕ್ಕೆ ನನ್ನ ಹತ್ರ ಎಲ್ಲಿರುತ್ತೆ, ನನ್ನ ಸಂಬಳ ನನ್ನ ಹೊಟ್ಟೆಬಟ್ಟೆಗೆ ಸಮ ಅಂದೆ, ಹೊರಗೆ ತಿನ್ನಕ್ಕೆ ಎಲ್ಲಿಂದ ದುಡ್ಡು ಬಂತು, ದೊಡ್ಡ ಮನೆ ಸೊಸೆ ಆಗ್ತಾ ಇದೆಯಾ, ಹೀಗೆ ಆಚೆ ತಿನ್ನೋದು ಓಡಾಡೋದು ನಿನ್ನಿಷ್ಟಕ್ಕೆ ಬಂದಂಗೆ ಆಳ್ತಿದ್ರೆ ಅವ್ರ ಮನೆ ಬಿಟ್ಟಾರ ನಿನ್ನ, ಮುಂದೇನು ಹಿಂಗೆ ಆಚೆ ಈಚೆ ತಿನ್ನೋಕೋದ್ರೆ ನೋಡಿದವರು ಸುಮ್ಮನಿರ್ತಾರ, ಜಮೀನ್ದಾರು ಮನೆಯವರು ಏನಂದ್ಕೊಳ್ಳಲ್ಲ, ಜಮೀನ್ದಾರು ಮನೆ ಸೊಸೆ ಆಚೆ ಈಚೆ ತಿಂತವಳೆ ಅನ್ನಲ್ವಾ ಎನ್ನುತ್ತಿದ್ದ ಶಾಂತಿಗೆ ತನ್ನ ತಪ್ಪು ಮುಚ್ಚಿ ಹಾಕಲು ಹಿಂದೆ ತಿರುಗಿದ ಭವಾನಿ ಏನೋ ಯೋಚಿಸುತ್ತಾ, ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಅಂದೆ, ಹಾಗಂತ ಇವಾಗ ನನ್ನ ದುಡ್ಡಲ್ಲೇ ತಿಂದು ಅಂತ ಹೇಳಿದ್ನಾ, ಇಲ್ಲ ತಾನೆ, ನಾನು ಹೋಗಿದ್ದು ಶಿವು ನೋಡೋದಕ್ಕೆ, ಅವನು ಕೊಡಿಸಿದ್ದ, ಜಮೀನ್ದಾರು ಮನೆ ಮಗನೇ ಕೊಡಿಸಿರೋದನ್ನು ತಿಂದು ಬಂದಿದ್ದೀನಿ ಎನ್ನುತ್ತಿದ್ದವಳನ್ನ ತಡೆದು, ಇದೇನಂತ ಮಾತಾಡ್ತಿದ್ಯಾ, ನಿನ್ನ ಗಂಡ ಆಗೋನ್ನ ಅವನು ಇವನು ಅನ್ನೋದ, ಶಿವು ಅಂತ ಹೆಸರಿಟ್ಟು ಕರೆದ್ರೆ ನಿನ್ನ ಅತ್ತೆ ಮಾವ ಸುಮ್ಮನಿದ್ದಾರಾ ಎನ್ನುವವಳನ್ನು, ಅಮ್ಮ ನನಗೆ ಗೊತ್ತಿದೆ ಹೆಂಗಿರಬೇಕು ಹೆಂಗೆ ಮಾತಾಡಬೇಕು ಅಂತ, ನೀನು ಕಲಿಸೋಕೆ ಬರಬೇಡ, ಸದ್ಯ ಹೆತ್ತ ಮಗಳ ನಿಶ್ಚಿತಾರ್ಥ, ನೀನು ಏನು ತಯಾರಿ ಮಾಡಬೇಕು ಅನ್ನೋದ ಕಲ್ತ್ಕೊ ಸಾಕು ಎನ್ನುತ್ತಾ ಜಂಬದಿಂದ ರೂಮ್ ಕಡೆ ನಡೆದಿದ್ದಳು ಶಾಂತಿ. ಒಮ್ಮೆ ಚಂದ್ರಪ್ಪನನ್ನು ಒಮ್ಮೆ ಭವಾನಿಯನ್ನು ನೋಡಿ, ನನ್ನ ಗುಬ್ಬಿ ನನಗೇನಾದ್ರು ಇದ್ದಿದ್ರೆ ನನಗೆ ಯೋಚನೆ ಆಗ್ದಂಗೆ ನೋಡ್ಕೊಳ್ಳೋಳು, ಯಾವಾಗ ಬರ್ತದೋ ಏನು ಈ ಮನುಷ್ಯನೋ, ಒಂದು ಫೋನ್ ಮಾಡಿಕೊಡು ಅಂದರೂ ಮಾಡ್ಕೊಡೋಕ್ಕಿಲ್ಲ ಎನ್ನುತ್ತಾ, ಮಗಿದು ಎಕ್ಸಾಮ್ ಅದೇ ಅಂತಿತ್ತು, ಮುಗೀತೋ ಇಲ್ವೋ, ರಜಾ ಕೊಟ್ಟಾರೋ ಇಲ್ವೋ, ಯಾರನ್ನು ವಿಚಾರಿಸೋದು ಅಂತಲೇ ತಿಳಿಯೋಲ್ದು ಎಂದು ಚಿಂತಿಸುತ್ತಾ ಪಕ್ಕದ ಮನೆ ರತ್ನಕ್ಕನ ಬಳಿ ಹೋಗಿದ್ದರು. ಭವಾನಿ ಹಾಲದಹಳ್ಳಿಯ ಚಂದ್ರಪ್ಪ ಮತ್ತು ಶಾಂತಿಯ ಹಿರಿಯ ಮಗಳು. ಮಧ್ಯಮ ಕುಟುಂಬದಲ್ಲಿದ್ದ ಚಂದ್ರಪ್ಪ ಕುಟುಂಬ ಚಂದ್ರಪ್ಪನ ಜೂಜಿನಿಂದಾಗಿ ಕಡು ಬಡವರಾಗಿ ಬಿಟ್ಟಿದ್ದರು. ಆದರೆ ಈ ಸ್ಥಿತಿಗೆಲ್ಲ ತನ್ನ ಹಿರಿಮಗಳ ಮೇಲೆ ಏರಿದ್ದರು ಚಂದ್ರಪ್ಪ. ಹಾಗಾಗಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ಹಾಸ್ಟೆಲ್ನಲ್ಲಿ ವಾಸ ಮಾಡುವ ಸ್ಥಿತಿ ಬಂದಿತ್ತು ಅವಳಿಗೆ. ಚಂದ್ರಪ್ಪ ಮತ್ತು ಶಾಂತಿಗೆ ಮೊದಲು ಭವಾನಿ ಹುಟ್ಟಿದ್ದು, ನಂತರದ 6 ವರ್ಷಗಳ ನಂತರ ಗರ್ಭಿಣಿಯಾಗಿದ್ದರು ಶಾಂತಿ. ಈ ಸಾರಿ ನನಗೆ ಗಂಡು ಮಗುವೇ ಹುಟ್ಟುತ್ತದೆ ಎಂದು ಊರಲ್ಲೆಲ್ಲ ಬೀಗಿದ್ದ ಚಂದ್ರಪ್ಪ. ಅಲ್ಲದೆ ನನಗುಟ್ಟುವ ಗಂಡು ಮಗು ನನ್ನನ್ನು ಸಾಹುಕಾರ ಮಾಡ್ತಾನೆ ಅಂತ ತಾನೇ ಡಿಸೈಡ್ ಮಾಡಿ ಜೂಜಿನಲ್ಲಿ ಇನ್ನೂ ಹೆಚ್ಚು ತಲ್ಲೀನಲಾಗಿದ್ದ. ಆದರೆ ಆ ಮಗಿನ ತಪ್ಪೇನು, ಅದು ಹೆಣ್ಣಾಗಿ ಹುಟ್ಟಿತ್ತು, ಅದೇ ಧರಣಿಯಾಗಿ ಹುಟ್ಟಿದ್ದಳು. ಗಂಡು ಮಗು ಹುಟ್ಟಿಲ್ಲ ಎನ್ನುವ ಸಿಟ್ಟು ಧರಣಿ ಮೇಲೆ ತೋರಿಸಿದ್ದರು ಅವಳಪ್ಪ. ಅದರ ಜೊತೆಗೆ ಅವನ ಜೂಜಿನಿಂದಾಗಿ ತನ್ನ ಬಳಿ ಇದ್ದ ಅರ್ಧ ಎಕರೆ ಜಮೀನನ್ನು ಮಾರಿಕೊಳ್ಳಬೇಕಾಗಿತ್ತು. ಇದರ ಎಲ್ಲ ದುಷ್ಪರಿಣಾಮಗಳ ಪ್ರಭಾವವು ಧರಣಿ ಮೇಲೆಯೇ ಬಿದ್ದಿತ್ತು. ಹಾಗಾಗಿ ಹುಟ್ಟಿನಿಂದಲೇ ಅವಳನ್ನು ದ್ವೇಷಿಸಲು ಶುರು ಮಾಡಿದ್ದನು. ಆದರೆ ಅವಳು ದೇವತೆಯಂತಹ ಹುಡುಗಿ, ನೋಡಲು ಭವಾನಿಯಷ್ಟು ಸುಂದರ ಏನಿರಲಿಲ್ಲ, ಆದರೆ ಮನಸ್ಸು ಮಾತ್ರ ಮಗುವಿನ ಥರದ ಹುಡುಗಿ. ತನ್ನ 6ನೇ ಕ್ಲಾಸಿನಲ್ಲಿ ಓದುತ್ತಿರುವಾಗಲೇ ಅವಳನ್ನು ಹಾಸ್ಟೆಲ್ಗೆ ಸೇರಿಸಿಬಿಟ್ಟಿದ್ದ ಅವಳಪ್ಪ. ಆದರೆ ವರ್ಷಕ್ಕೆ 1 ಬಾರಿಯೂ ಹಾಸ್ಟೆಲ್ಗೆ ಹೋಗಿ ನೋಡಿ ಬರುವುದಿರಲಿಲ್ಲ. ಆದರೆ ಶಾಂತಿ, ಅವಳ ಗುಬ್ಬಿ ಎಂದರೆ ವಿಪರೀತ ಪ್ರೀತಿ, ತನ್ನ ನೋವಿಗೆ ಕಷ್ಟಕ್ಕೆ ಸ್ಪಂದಿಸುವುದು ಬರೀ ನನ್ನ ಗುಬ್ಬಿ ಮಾತ್ರ ಎಂದು ಅವಳಿಗೆ ಗೊತ್ತಿತ್ತು. ಭವಾನಿ ಬರೀ ತನ್ನ ಸುಖ ದುಃಖ ಅಷ್ಟೇ ನೋಡಿಕೊಳ್ಳುತ್ತಾಳೆ, ತನಗೆ ಬರುವ ಸಂಬಳದಲ್ಲಿ 1 ರೂಪಾಯಿ ಕೂಡ ಮನೆಗಾಗಿ ಕೊಡುವುದಿಲ್ಲ. ಎಲ್ಲೋ ಒಮ್ಮೊಮ್ಮೆ ತನ್ನ ಅಪ್ಪನಿಗೆ 1000-2000 ಕೊಟ್ಟು ಅದನ್ನೆಲ್ಲ ತನ್ನ ಖರ್ಚಿಗಾಗಿ ನೋಡಿಕೊಳ್ಳುವ ಚಂದ್ರಪ್ಪ ತನ್ನ ಭವಾನಿಯೇ ತನ್ನ ಮನೆಯ ಮಹಾಲಕ್ಷ್ಮಿ ಎಂದು ತಿಳಿದಿದ್ದಾನೆ. ಅದರ ಜೊತೆಗೆ ಇವಾಗ ಬೇರೆ ಜಮೀನುದಾರರು ತನ್ನ ಮನೆಗೆ ಹುಡುಕಿಕೊಂಡು ಬಂದು ಮನೆಯ ಮಗಳನ್ನು ಮದುವೆ ಮಾಡಿಕೊಡಲು ಕೇಳಿದ್ದಾರೆ. ಹಾಗಾಗಿ ಅವಳನ್ನು ಅದೃಷ್ಟಲಕ್ಷ್ಮಿ ಎಂದು ಕರೆಯುತ್ತಾ ತಿರುಗುತ್ತಿದ್ದಾನೆ. ಮನೆಗೆ ಬೇಕು ಬೇಡ ಎಲ್ಲದಕ್ಕೂ ಕೂಲಿ ಮಾಡಿ ನೋಡಿಕೊಳ್ಳುವ ಶಾಂತಿ ಅಕ್ಕಪಕ್ಕದ ಜನರ ಸಹಾಯ ಪಡೆದು ತನ್ನ ಮಗಳೊಂದಿಗೆ ಆಗಾಗ ಮಾತನಾಡುತ್ತಾಳೆ ಅಷ್ಟೇ. ಆದರೆ ಅವಳಿಗೂ ಅವಳನ್ನು 1 ಬಾರಿಯೂ ಹಾಸ್ಟೆಲ್ಗೆ ಹೋಗಿ ನೋಡುವ ಭಾಗ್ಯ ಸಿಕ್ಕಿಲ್ಲ. ಪಕ್ಕದ ಮನೆ ರತ್ನಕ್ಕನ ಮನೆಗೆ ಹೋಗಿದ್ದ ಶಾಂತಿ ರತ್ನಕ್ಕನನ್ನು ಕರೆದುಕೊಂಡು ಬಂದು ಮನೆಯ ಗೋಡೆ ಬಿದ್ದಿದ್ದ ಕಡೆಗೆಲ್ಲ ಸಿಮೆಂಟ್ ಮೆತ್ತಿ ಇಬ್ಬರು ಸೇರಿ ಮನೆಗೆ ಬಣ್ಣ ಸುಣ್ಣ ಬಳಿದು ಸಂಜೆಯಷ್ಟರಲ್ಲಿ ರೆಡಿ ಮಾಡಿದ್ದರು. ರತ್ನಕ್ಕ, ಇವತ್ತು ನಿನಗೆ ಸಂಜೆ ಚೀಟಿ ಆಯ್ತಲ್ಲ, ಒಂಚೂರು ನನಗೆ ಈ ವಾರದ ಚೀಟಿ ಎತ್ತು ಕೊಡ್ತೀಯಾ? ನೀನು ಯೋಚನೆ ಮಾಡಬೇಡ, ಈಗಾಗಲೇ ಎಲ್ಲ ಪೈರು ರಾಗಿ ಉಯ್ದವ್ರೆ, ನನ್ನ ಶುಂಠಿ ಕಳೆ ಗೂರ ಕರೀತಾ ಕೂತವ್ರೆ, ನಾನು
ತಪ್ಪಾಗೆ ವಾರ ವಾರ ಚೀಟಿ ಕಟ್ಕೋತೀನಿ ಎನ್ನುವ ಶಾಂತಿ ನೋಡಿ, ಅಯ್ಯೋ ಇದ್ಯಾಕೆ ಹಿಂಗೆ ಇಷ್ಟೊಂದು ಹೇಳ್ತೀಯ ನನಗೆ, ನಂಗೆ ಗೊತ್ತಿಲ್ವಾ ನೀನು ಹೆಂಗೆ ಅಂತ ಶಾಂತಿ. ನಿನ್ನ ಧರಣುವೆ ಬೇಕಾದರೆ ನಿಮ್ಮ ರಕ್ತ ಕೊಟ್ಟಾರು ನಿಮ್ಮ ಋಣ ತೀರಿಸ್ತೀರ. ಈ ಚಂದ್ರಣ್ಣ ನಿನ್ನ ಹಿರಿ ಮಗನಂಗಲ್ಲ. ಸುಮ್ಕಿರು, ಸಂಜೆ ನಾನೇ ಚೀಟಿ ಬರೆಸಿ ನಿನಗೆ ಕೊಡ್ತೀನಿ. ಇನ್ನೇನು ಈ ತಿಂಗಳು ಒಂದು 25,000 ಬರ್ಬೋದೇನೋ. ಏನು ತಂದೀಯಾ ಅಳಿಯಂಗೆ ಎನ್ನಲು, ಅಯ್ಯೋ ಅವರಿಗೆ ಯಾರು ಅಷ್ಟು ದುಡ್ಡಸ್ತರು ನಾವಾ ಹೇಳು. ನಾವು ತಂದಿದ್ದು ಅವರು ಕೊಡೋ ಸಮ ಆಗಿದ್ದತ್ತಾ. ಗಂಡಿಗೂ ಹೆಣ್ಗೂ ಒಂದು ಜೊತೆ ಬಟ್ಟೆ ತಂದಿನು ಅಷ್ಟೇಯ. ಖಾಲಿ ಆಗದ ಸಾಮಾನೆಲ್ಲ ಮನೇಲಿ ಸಾಮಾನಿಲ್ಲ ಅಂದರೆ ಬಂದಿರೋ ಜನಕ್ಕೆ ಒಂದು ಸೋರಾರು ಹಿಟ್ಟಾಕ್ಬಾರ್ದಾ. ಅವ್ರ ಅಂತಸ್ತಿಗೆ ತಕ್ಕಂಗಿಲ್ಲ ಅಂದರು ನಮ್ಮ ಮಟ್ಟಿಗಾರು ಅದ್ರ ತಕ್ಕಂಗಾರು ಮಾಡಬಾರ್ದಾ. ಹಾಗಂತ ಸುಮಾರಾದರೂ ಮಾಡಬೇಕಲ್ವ. ನಮ್ಮ ಗೌಡಂಗೆ ವಾರ ಆಯಿತು ಮನೇಲಿ ಸಕ್ಕರೆ ಎಣ್ಣೆ ಖಾಲಿ ಆಗೈತಾ ಅಂತ ಹೇಳಿ. ಮನುಷ್ಯನಿಗೆ ಏನು ಅಂತ ಹೇಳೋಣ, ತನ್ನೊಟ್ಟೆಗೆ ಎಣ್ಣೆ ಬಿಟ್ಕೊಳ್ಳೋದು ಬಿಟ್ಟು ಇನ್ನೇನೂ ಕಂಡಿಲ್ಲವ ಎನ್ನುತ್ತಾ ತನ್ನ ಅಳಲು ತೋಡಿಕೊಳ್ಳುತ್ತಿದ್ದರೆ ಶಾಂತಿ ಇದ್ಯಾವುದರ ಚಿಂತೆ ಇಲ್ಲದೆ ತನ್ನ ಅಕೌಂಟ್ನಲ್ಲಿಂದ 10,000 ರಾಜುಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಟಿಕೆಟ್ ಬುಕ್ ಮಾಡಬೇಕು ಎಂದಿದ್ದಳು ಭವಾನಿ. ಈ ಕಡೆ ತನ್ನ PUC ಎಕ್ಸಾಮ್ ಮುಗಿಸಿದ್ದ ಧರಣಿ ವಾರವೇ ಮುಗಿದಿತ್ತು. ಇನ್ನು ತನ್ನ ಅಪ್ಪ ಅಮ್ಮ ಯಾರೂ ಮನೆಯಿಂದ ಬಂದಿರಲಿಲ್ಲ. ತನ್ನ ಗೆಳತಿ ಶಾಂಭವಿ ಜೊತೆ ಇರುವ ಇವಳು ಹಾಸ್ಟೆಲ್ನಲ್ಲಿಯೇ ಇದ್ದಳು. ಶಾಂಭವಿ ಅಕ್ಕನ ಮದುವೆ ತಯಾರಿ ನಡೆಯುತ್ತಿತ್ತು. ಬ್ಯುಸಿ ಇದ್ದ ಅಪ್ಪ ಅಮ್ಮ ಸಿಟಿಗೆ ಬಟ್ಟೆ ತೆಗೆಯಲು ವಾರದಾಗ ಬರ್ತೀವಿ, ಆವಾಗ ಬಂದು ಕರ್ಕೊಂಡು ಹೋಗ್ತೀವಿ ಎಂದಾಗ ಅವಳು ಒಪ್ಪಿದ್ದಳು. ಆದರೆ ಇಂದು ಶಾಂಭವಿ ಕೂಡ ಹೋಗುತ್ತಿದ್ದಾಳೆ. ಧರಣಿ ಒಬ್ಬಳೇ ಹಾಸ್ಟೆಲ್ನಲ್ಲಿ ಉಳಿಯುವಳು ಎಂಬ ಬೇಜಾರು ಕಾಡುತ್ತಿತ್ತು. ಒಬ್ಬಳೇ ಯೋಚಿಸುತ್ತಾ, ಅಲ್ಲ ಕೃಷ್ಣ ಪಾಪ ನಮ್ಮ ಶಾಂತಿಗೆ ಗೊತ್ತದೋ ಇಲ್ವೋ ಅನ್ನಿಸ್ತದೆ ನನ್ನ ಎಕ್ಸಾಮ್ ಮುಗ್ದದೆ ಅಂತ. ಇಲ್ಲ ಅಂದಿದ್ರೆ ರತ್ನಕ್ಕನ್ನೋ ಸುಧಕ್ಕನ ಗಂಡನ್ನೋ ಹೇಳಿರೋಳು ಕರ್ಕೊಂಡು ಬನ್ನಿ ಅಂತ. ನನಗೆ ಫೋನ್ ಮಾಡೋಕ್ಕೂ ಅಪ್ಪನ ಫೋನ್ ಎತ್ತಿಲ್ಲ ಎಂದು ಕುಳಿತಿದ್ದರೆ ಬಟ್ಟೆ ಪ್ಯಾಕ್ ಮಾಡುತ್ತಾ ಬಂದಿದ್ದ ಹಿಂದೆಯಿಂದ ಧರಣಿಯನ್ನು ಹಿಡಿದಿದ್ದ ಶಾಂಭವಿ, ಏ ಗುಬ್ಬಿ ನೀನು ಹೋಗಕ್ಕಿಲ್ವಾ, ಫೋನ್ ಮಾಡಿವೋ ಇನ್ನೊಂದ್ಕಿತ ನಿಮ್ಮಪ್ಪಂಗೆ ಎನ್ನುತ್ತಾ ಕುಳಿತಳು. ಇಲ್ಲ ಶಾಂಭು, ನಮ್ಮಪ್ಪ ಇಂದು ಫೋನ್ ಎಲ್ಲೋ ಕೆಟ್ಟೋಗದ ಅನ್ನಿಸ್ತದ, ಫೋನ್ ಹೋಗ್ತಾನೇ ಇಲ್ಲ ಎಂದು ಕೈ ಹಿಸಿಕೊಂಡಿದ್ದಳು ಧರಣಿ. ಹಂಗಾರೆ ಒಬ್ಬಳೇ ಇದ್ದೀಯಾ ನೀನು ಈ ಹಾಸ್ಟೆಲಲ್ಲಿ ಎನ್ನುವಾಗ ಇನ್ನೇನು ಕಣ್ಣೀರು ಬಂದಿತ್ತು ಧರಣಿಗೆ. ಅಷ್ಟರಲ್ಲಿ ವಾರ್ಡನ್, ಶಾಂಭವಿ ಬಾ ಇಲ್ಲಿ ಎಂದು ಶಬ್ದ ಕೇಳಿ ಶಾಂಭವಿ, ಅಪ್ಪ ಅಮ್ಮ ಬಂದರು ಬಾ ಗುಬ್ಬಿ ಅನ್ನಿಸ್ತದ ಎಂದು ಕುಣಿದು ಕುಪ್ಪಳಿಸಿ ಹೋಗಿದ್ದಳು. ಧರಣಿಗೆ ಕಣ್ಣಲ್ಲಿ ನೀರು ಸರಾಗವಾಗಿ ಜಾರಿದ್ದವು. ಕಣ್ಣೀರು ಒರೆಸಿಕೊಂಡು ಆಕಾಶ ನೋಡಿ ಸಮಾಧಾನ ಮಾಡಿಕೊಂಡು ಸಣ್ಣ ನಗು ಬೀರಿ, ಇದು ನಮ್ಮ ಗುಬ್ಬಿ ಅಂದರೆ ಅಲ್ವಾ ಕೃಷ್ಣ ಎನ್ನುತ್ತಾ, ಏನು ನಾವೇ ಇಲ್ಲ, ಏನು ತನಗೆ ಹಾಗೇ ಇಲ್ಲ ಎನ್ನುವಂತೆ ನಗುತ್ತಾ ಓಡಿ ಬಂದಿದ್ದಳು ಶಾಂಭವಿ ಅಪ್ಪನನ್ನು ಮಾತನಾಡಿಸಲು. ಧರಣಿ ಬರುವಷ್ಟರಲ್ಲಿ ಶಾಂಭವಿ ತನ್ನಮ್ಮನಿಗೆ ಇಡೀ ಹಾಸ್ಟೆಲ್ನಾಗ ಧರಣಿ ಒಬ್ಬಳೇ ಉಳ್ಕೊಬಿಡ್ತಾಳೆ, ಅದಕ್ಕಾಗಿ ನಮ್ಮೊಟ್ಟಿಗೆ ಕರ್ಕೊಂಡು ಹೋಗಬೇಕು ಎಂದು ಹೇಳಿ ಒಪ್ಪಿಸಿದ್ದಳು. ಹಾಗಾಗಿ ಧರಣಿ ಬರುವುದನ್ನು ಕಂಡ ಶಾಂಭವಿ ಅಪ್ಪ, ಮಗ ಧರಣಿ ನೀನು ನಡಿ, ಬ್ಯಾಗ್ ತಗವ, ನಿಮ್ಮವ್ವ ನನಗೆ ಅಂಗಡಿಗೆ ಸಾಮಾನು ಕಟ್ಸೋಕ್ಕೆ ಅಂತ ಬಂದಿದ್ದಾಗ ನೀನು ಕರ್ಕೊಬರ್ಬೇಕು ಅಂತಿದ್ರು, ನಾನೇ ಕರ್ಕೊಬತ್ತೀನಿ ಬಿಡು ಶಾಂತಕ್ಕ ಅಂದಿದ್ದೀನಿ, ನಡಿ ಮಗ ಎನ್ನಲು ಧರಣಿ ಮುಖದಲ್ಲಿ ಚಮಕ್ ಮೂಡಿತ್ತು. ನಗುತ್ತಾ ಓಡಿ ಹೋಗಿ ತನ್ನ ರೂಮ್ನಲ್ಲಿದ್ದ ಸಾಮಾನು ಬ್ಯಾಗ್ಗೊಳಗೆ ತೂರಿಸಿ ಸುತ್ತಲೂ ಮತ್ತೊಮ್ಮೆ ಹಾಸ್ಟೆಲ್ ರೂಮ್ ನೋಡಿ, ನಾನು ಹೇಳಿಲ್ವಾ ಕೃಷ್ಣ ನನ್ನ ಶಾಂತಿಗೆ ನನಗೆ ರಜಾ ಸಿಕ್ಕದೆ ಅಂತ, ಗೊತ್ತಿದ್ರೆ ಹೆಂಗಾರು ನನ್ನ ಕರ್ಕೊಂಡು ಹೋಗೋಕ್ಕೆ ಏನಾದರೂ ಮಾಡ್ತಾಳೆ ಅಂತ ಎನ್ನುತ್ತಾ ತನ್ನ ಕೊರಳಿನಲ್ಲಿದ್ದ ಕೃಷ್ಣನ ಪೆಂಡೆಂಟ್ ಮುಟ್ಟಿಕೊಳ್ಳುತ್ತಾ ಬಂದಿದ್ದರೆ ವಾರ್ಡನ್ ಬಳಿ ಮಾತು ಮುಗಿಸಿ ಹೊರಟಿದ್ದರು. ಧರಣಿ 7 ವರ್ಷ ಇದೇ ಹಾಸ್ಟೆಲ್ನಲ್ಲಿ ಬೆಳೆದಿದ್ದರು. ಒಂದು ಬಾರಿಯೂ ಅವಳಪ್ಪ ಅಮ್ಮ ಒಂದು ದಿನವೂ ಕರೆದುಕೊಂಡು ಹೋಗಿಲ್ಲ. ಪ್ರತಿ ಬಾರಿಯೂ ಊರಿನ ಬೇರೆ ಯಾರೋ ಬಂದು ಕರೆದುಕೊಂಡು ಹೋಗುವುದರಿಂದ ವಾರ್ಡನ್ಗೆ ಇವೆಲ್ಲ ಅಭ್ಯಾಸ ಆಗಿ ಹೋಗಿತ್ತು. ಹಾಗಾಗಿ ಏನು ಎಕ್ಸ್ಟ್ರಾ ಕ್ವಶನ್ ಕೇಳದೆ ಕಳುಹಿಸಿಕೊಟ್ಟಿದ್ದರು ಶಾಂಭವಿ ಅಪ್ಪ ಅಮ್ಮನ ಜೊತೆಗೆ. ಶಾಂಭವಿ ಅವಳಪ್ಪ ಅಮ್ಮ ಅಕ್ಕನ ಜೊತೆ ಖುಷಿಯಾಗಿರುವುದನ್ನು ನೋಡಿ ತನ್ನ ಕುಟುಂಬ ತನಬಿಗೆ ಬಂದಿತ್ತು. ಸರಿಸುಮಾರು 6 ತಿಂಗಳೇನೋ ಆಗಿತ್ತೇನೋ ಧರಣಿ ತನ್ನಮ್ಮನನ್ನು, ತನ್ನಪ್ಪನನ್ನು, ತನ್ನ ಮನೆ ಅಕ್ಕನನ್ನು ನೋಡಿ. ಆಲದಹಳ್ಳಿಗೆ ಯಾವುದೇ ಬಸ್ ವ್ಯವಸ್ಥೆ ಹೆಚ್ಚಾಗಿ ಇಲ್ಲ. ಹಾಗಾಗಿ ಗೇಟ್ ಬಳಿಗೆ ಬಸ್ ಬಂದು ನಿಲ್ಲುತ್ತದೆ. ಗೇಟ್ನಿಂದ 1 ಮೈಲಿ ನಡೆಯಬೇಕಿತ್ತು. ಶಾಂಭವಿ ಅವರ ಮನೆ ಗೇಟ್ನಿಂದ ಸ್ವಲ್ಪ ಮುಂದೆ ಸಾಗಬೇಕಿತ್ತು. ಆದರೆ ಅವರ ಅಂಗಡಿ ಮಾತ್ರ ಗೇಟ್ನಲ್ಲಿತ್ತು. ಹಾಗಾಗಿ ಗೇಟ್ ಬಂದ ಕೂಡಲೇ, ಇಲ್ಲೇ ನಿಲ್ಲಿಸಿ ಅಂಕಲ್, ನಾನು ನಡ್ಕೊಂಡೇ ಹೋಗ್ತೀನಿ ಎಂದ ಧರಣಿ ನೋಡಿ, ಇಲ್ಲ ನಾನೇ ಮನೆಗೆ ಬಿಟ್ಬಿಟ್ಟು ಬರ್ತೀನಿ, ಕೂತ್ಕೊಳ್ಳವ ಎಂದ ಶಾಂಭವಿ ಅಪ್ಪನನ್ನು ಮತ್ತು ಒಮ್ಮೆ ಅವರ ಗಾಡಿಯಲ್ಲಿದ್ದ ಸಾಮಾನುಗಳನ್ನು ನೋಡಿ, ಇಲ್ಲ ಅಂಕಲ್ ನಿಮ್ಮದು ಮದುವೆ ಕೆಲಸ ಜಾಸ್ತಿ ಇರತ್ತದ, ನಾನು ಹೋಗ್ತೀನಿ ಎನ್ನುವ ಧರಣಿ ಮಾತಿಗೆ ಮಣಿದು, ಸರಿ ಕಣವ ಸಹನಾ ಎನ್ನಲು ಶಾಂಭವಿಯ ಅಕ್ಕ ಅಲ್ಲೇ ಇದ್ದ ಬಟ್ಟೆ ಕವರ್ ನೀಡಿದ್ದಳು. ಇದೇನು ಅಂಕಲ್ ಎನ್ನಲು, ನಿನ್ನ ಫ್ರೆಂಡು ನಿನಗೆ ಮದುವೆಗೆ ಬಟ್ಟೆ ತರೋಕ್ಕೆ ಹೇಳಿದ್ಲು, ತಗ. ಹಂಗೆ ಆ ಭಾನುವಾರ ನಮ್ಮ ಸಹನಂದು ಸಣ್ಣದಾಗಿ ಎಂಗೇಜ್ಮೆಂಟ್ ಶಾಸ್ತ್ರ ಅದ, ಬಂದ್ಬಿಡವ. ಆಮೇಲೆ ಇವತ್ತಿಗೆ 15 ದಿನಕ್ಕೆ ಮದುವೆ, ಬಂದು ಕಾರ್ಡ್ ಕೊಡ್ತೀವಿ, ಬಂದ್ಬಿಡು, ಅಮ್ಮಂಗೆ ಹೇಳ್ತೀನಿ ಎಂದಿದ್ದ ಶಾಂಭವಿ ಅಮ್ಮನನ್ನು ನೋಡಿ, ಸರಿ ಆಂಟಿ ಎಂದು ಕಾರಿಳಿದು ತನ್ನ ನೆಚ್ಚಿನ ಗೆಳತಿಗೆ ಬಾಯ್ ಮಾಡುವಾಗ ಇಬ್ಬರು ಮಕ್ಕಳ ಕಣ್ಣಲ್ಲೂ ನೀರು ತುಂಬಿತ್ತು. ಧರಣಿಗೆ ಬಾಯ್ ಹೇಳಿ ಕಾರ್ ಮುಂದೆ ಸಾಗಿತ್ತು. ತನ್ನ ತೂಕವಾಗಿರುವ ಬ್ಯಾಗನ್ನು ನೇತು ಹಾಕಿಕೊಂಡು ಮುಂದೆ ಸಾಗಿದ್ದ ಧರಣಿ
ಗೇಟ್ ಬಳಿಗೆ ಬಸ್ ಬಂದು ನಿಂತಿದ್ದನ್ನು ನೋಡಿ ಊರಿನವರು ಯಾರಾದರೂ ಸಿಗ್ತಾರೇನೋ ಜೊತೆಯಲ್ಲಿ ಹೋಗೋಕೆ ಅಂತ ನಿಂತರೆ ಬಸ್ನಿಂದ 6 ತಿಂಗಳ ಬಸರಿ ನೀಲ ಇಳಿದಿದ್ದಳು. ತನ್ನ ಭಾರೀ ಬ್ಯಾಗ್ ನೆಲಕ್ಕೆ ಇಟ್ಟು ಬಸ್ ಬಳಿ ಓಡಿದ್ದ ಧರಣಿ ನೀಲ ಕೈಲಿದ್ದ ರಿಪೋರ್ಟ್ ಕಾರ್ಡ್ ಮತ್ತು ವ್ಯಾನಿಟಿ ಹಿಡಿದು ನೀಲಾಗೆ ಕೈಚಾಚಿ ಇಳಿಸಿಕೊಂಡಿದ್ದಳು. ಬಸ್ ಮುಂದೆ ಸಾಗಿತ್ತು. "ಇದೇನು ಧರಣಿ, ಕಾಲೇಜ್ ಮುಗಿತಾ, ಊರಿಗೆ ಬತ್ತಿದೀಯಾ" ಎನ್ನಲು "ಹ್ಞೂ ನೀಲಕ್ಕ, ಮುಗೀತು. ಹಾಸ್ಟೆಲ್ ಕ್ಲೋಸ್ ಮಾಡಿಕೊಂಡು ಬಂದೆ. ನೀನು" ಎನ್ನುವಾಗ ಸ್ಕ್ಯಾನಿಂಗ್ ರಿಪೋರ್ಟ್ ತೋರ್ಸೋಕ್ಕೆ ಅಂತ ಹೋಗಿದ್ದೆ, ಲೇಟ್ ಆಗ್ಬಿಡ್ತು. ಬೆಳಿಗ್ಗೆನೂ 1-2 ಗುಕ್ ತಿಂದಿದ್ದೇನೋ ಅಷ್ಟೇಯ. ನೋಡು, ಡಾಕ್ಟ್ರು ಬಂದರೆ ಇಲ್ಲ, ಇಷ್ಟು ತಡ ಆಯಿತು" ಎನ್ನುವವಳನ್ನು "ಎಲ್ಲಿ ನಿನ್ನ ಗಂಡ ಬರಲಿಲ್ವಾ? ಹೊಟ್ಯಾಗ ಮಗ ಎತ್ಕೊಂಡು ಒಬ್ಬಳೇ ಹೋಗಿದ್ದಾ? ಹೋದ ಸರಿ ರಜಕ್ಕೆ ಬಂದಾಗ ನಿನ್ನ ಮದುವೆ ಆಗಿತ್ತು ನೋಡು" ಎಂದು ತನ್ನ ಹಳೆ ನೆನಪು ನೆನೆದಿದ್ದಳು. "ಅಯ್ಯೋ, ಅವರೇಯ ಬಂದಿದ್ರು. ಅವರಮ್ಮ ಬರಲೇಬೇಕು ಅಂತ ಫೋನ್ ಮಾಡಿದ್ರು. ನನ್ನನ್ನು ಅಲ್ಲೇ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಬಂದು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ನಾನೇ ಇಲ್ಲ, ನಾನು ನಮ್ಮೂರವ್ರು ಯಾರು ಬಸ್ಸಾಗಿ ಸಿಗ್ತಾರೆ, ನಾನು ಹೋಗ್ತೀನಿ, ನೀವು ನಡ್ರಿ ಅಂದೆ. ನಮ್ಮ ಅತ್ತೆ ಒಂಚೂರು ಕಿರಿಕಿರಿ ಕಣವ. ಈಗ ನನ್ನ ಇಲ್ಲಿ ಬಸ್ರಿಗೆ ಬಾಣಂತನಕ್ಕೆ ಕಳಿಸಿರೋದೇ ಹೆಚ್ಚು. ಇನ್ನು ಇವರೇನಾದರೂ ಹೋಗಿಲ್ಲ ಅಂದರೆ ಕರ್ಕಬಾ, ಇಲ್ಲೇ ಇಟ್ಟಿರ್ತೀನಿ ಅಂತಾಳೆ. ಅದಕ್ಕೆ ಅವ್ರ ಜೊತೆ ಜಗಳ ಆಡ್ತಾಳೆ, ನನ್ನ ಗಂಡನ ಜೊತೆ" ಎಂದು ತನ್ನ ದುಃಖ ಹೇಳಿಕೊಂಡರೆ "ಸರಿ ಬಾ, ನಾನು ನಿನ್ನ ಬ್ಯಾಗ್ ಇಟ್ಕೋತೀನಿ" ಎನ್ನುತ್ತಾ ತನ್ನ ತೂಕವಾದ ಬ್ಯಾಗ್ ಜೊತೆಗೆ ನೀಲನ ಬ್ಯಾಗ್ ಕೂಡ ಹಿಡಿದು ನಡೆಯುತ್ತಾ ಅರ್ಧ ದಾರಿ ಸಾಗಿದ್ದಳು. ಅಷ್ಟರಲ್ಲಿ ನೀಲ ಅಲ್ಲೇ ಸುತ್ತ ನೇತಾಡುತ್ತಿದ್ದ ಈಚು ಮಾವಿನಕಾಯಿ ನೋಡುತ್ತಿದ್ದರೆ ಅವಳನ್ನೇ ನೋಡಿ "ಏನು ನೀಲಕ್ಕ, ಮಾವಿನಕಾಯಿ ತಿನ್ನಂಗಾಯ್ತದಾ" ಎನ್ನುವ ಧರಣಿ ನೋಡಿ ತನ್ನ ನೋಟ ಬದಲಿಸಿ "ಹಾಗೇನಿಲ್ಲ ಧರಣಿ, ವರ್ಷದ ಮೊದಲ ಮಾವಿನ ಹಣ್ಣಲ್ವೇ, ಅದಕ್ಕೆ ನೋಡಿದೆ. ಇಲ್ಲಿ ತಿನ್ನಬೇಕು ಅಂದರೂ ಅವೆಲ್ಲ ಎಟಕ್ತವ" ಎನ್ನುತ್ತಿದ್ದರೆ ಧರಣಿ ತನ್ನ ಬ್ಯಾಗ್ ನೆಲಕ್ಕೆ ಇಟ್ಟು ಸುತ್ತ ಕಣ್ಣಾಡಿಸಿ ಒಂದು ದೊಡ್ಡ ದೊಣ್ಣೆ ತಂದಳು. ನೆಗೆದರೂ ಎಟಕಲಿಲ್ಲ ಅವಳಿಗೆ. ಅಷ್ಟರಲ್ಲಿ ಅಲ್ಲೇ ಬರುತ್ತಿದ್ದ ಬುಲೆಟ್ ಗಾಡಿಗೆ ಕೈ ಅಡ್ಡ ನೀಡಿದ್ದಳು. ಬುಲೆಟ್ ಬಂದು ಅವಳ ಮುಂದೆ ನಿಲ್ಲಲು "ಇದೇನು ಮಾಡ್ತಿದ್ಯಾ ಧರಣಿ" ಎಂದಿದ್ದ ನೀಲಕ್ಕಂಗೆ "ನೀನು ಸುಮ್ಮನಿರು ನೀಲಕ್ಕ, ಬಸರಿ ಹೆಂಗಸರು ಬಯಕೆನ ಹಾಗೆ ಸುಮ್ಮನೆ ಮುಚ್ಚಿಟ್ಕೋಬಾರ್ದಂತೆ. ಮಗ ಹುಟ್ಟುವಾಗ ಅದಕ್ಕೆ ಬೇಜಾರಾಯ್ತದಂತೆ. ಅಣ್ಣ, ಬೇಜಾರು ಮಾಡ್ಕೋಬೇಡಿ" ಎಂದು ಚಪ್ಪಲಿ ಬಿಚ್ಚು ಬುಲೆಟ್ ಮೇಲೆ ನಿಂತಿದ್ದಳು. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಪ್ಲೀಸ್, ಕಥೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.